ಪ್ರಧಾನಿ ನರೇಂದ್ರ ಮೋದಿಗೆ ಮತ್ತೆ ಸವಾಲ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಪೈಸೆ ಭ್ರಷ್ಟಾಚಾರ ಆಗಿದ್ರೆ ನಾನು ರಾಜಕೀಯದಿಂದ ಹೊರಗಡೆ ಹೋಗ್ಬಿಡ್ತೀನಿ, ರಾಜಕೀಯವನ್ನೇ ಬಿಟ್ಟು ಬಿಡ್ತೀನಿ. ಒಂದು ವೇಳೆ ಪ್ರೂವ್ ಮಾಡೋದಕ್ಕಾಗಲಿಲ್ಲ ಅಂತಂದ್ರೆ ಅವರ ಸ್ಥಾನ ಬಿಟ್ಕೊಡ್ತಾರಾ ಅಂತ ಮತ್ತೆ ಸವಾಲ್ ಹಾಕಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ. ಅಬಕಾರಿ ಇಲಾಖೆಯಲ್ಲಿ ಒಂದೇ ಒಂದು ಪೈಸೆ ಭ್ರಷ್ಟಾಚಾರ ಆಗಿಲ್ಲ, ಆಗೋದಕ್ಕೂ ಬಿಡೋದಿಲ್ಲ. ಆಗಿದೆ ಅನ್ನೋದೇನಾದ್ರೂ ಪ್ರೂವ್ ಆದ್ರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲ ಅಂತಂದ್ರೆ ಪ್ರಧಾನಿ ಮೋದಿ ಅವರ ಸ್ಥಾನದಿಂದ ಇಳಿತಾರ. ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ, ಭ್ರಷ್ಟಾಚಾರ ಅಂತ ಬರೀ ಪದೇ ಪದೇ ಸುಳ್ಳು ಹೇಳ್ತಿದ್ದಾರೆ. ಅವ್ರು ಕಾಣ್ತಾ ಇರೋದೇ ಸಿದ್ದರಾಮಯ್ಯ ಮತ್ತು ಕರ್ನಾಟಕ, ಅದನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. 136 ಸ್ಥಾನ ಗೆದ್ದಿದ್ದೀವಲ್ಲ, ಅದಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿ ಈ ರೀತಿ ಮಾತಾಡ್ತಾರೆ. ಯಾವ ಭ್ರಷ್ಟಾಚಾರವೂ ಇಲ್ಲ, ಯಾವ ಭ್ರಷ್ಟಾಚಾರ ನಡೆಯೋದಕ್ಕೂ ಬಿಡೋದಿಲ್ಲ ಅಂತ ಮೋದಿ ಆರೋಪಕ್ಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಈಗ ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಔಷಧಿಗಳ ಖರೀದಿನಲ್ಲಿ ಮತ್ತೆ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಪುನಃ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಏನಾಗಿದೆ, PPE ಕಿಟ್ ಎಲ್ಲ ಪರ್ಚೇಸ್ ಮಾಡಿ, ಇದಕ್ಕೇನು ಹೇಳ್ತಾರೆ, PPE ಕಿಟ್ ಪರ್ಚೇಸ್ ಮಾಡಿದ್ದಾರೆ. ಅದು 2,147 ಕೋಟಿ. ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದಾರಲ್ಲ, ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ ಅವರು. ಈಗ ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಔಷಧಿಗಳ ಖರೀದಿನಲ್ಲಿ ಮತ್ತೆ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಪುನಃ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಏನಾಗಿದೆ, PPE ಕಿಟ್ ಎಲ್ಲ ಪರ್ಚೇಸ್ ಮಾಡಿ, ಇದಕ್ಕೇನು ಹೇಳ್ತಾರೆ PPE ಕಿಟ್ ಪರ್ಚೇಸ್ ಮಾಡಿದ್ದಾರೆ. ಅದು 2,147 ಕೋಟಿ. ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದಾರಲ್ಲ, ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ ಅವರು. ಈಗ ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಔಷಧಿಗಳ ಖರೀದಿನಲ್ಲಿ ಮತ್ತೆ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಪುನಃ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಏನಾಗಿದೆ, PPE ಕಿಟ್ ಎಲ್ಲ ಪರ್ಚೇಸ್ ಮಾಡಿ, ಇದಕ್ಕೇನು ಹೇಳ್ತಾರೆ PPE ಕಿಟ್ ಪರ್ಚೇಸ್ ಮಾಡಿದ್ದಾರೆ. ಅದು 2,147 ಕೋಟಿ. ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದಾರಲ್ಲ, ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ ಅವರು. ಈಗ